ಇನ್ನೊಂದು ಕಡೆಗೆ ಈಶ್ವರಪ್ಪನವರು ಯಾಕೋ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗ ವಿಜೇಂದ್ರ ಅವರ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಲೋಕಸಭೆ ಎಲೆಕ್ಷನ್ ಬಳಿಕ ವಿಜೇಂದ್ರ ಹುದ್ದೆ ಕಳೆದುಕೊಳ್ಳುತ್ತಾರೆ. ಶಿವಮೊಗ್ಗದಲ್ಲಿ ರೆಬೆಲ್ ಈಶ್ವರಪ್ಪನವರು ಭವಿಷ್ಯ ನುಡಿದಿದ್ದಾರೆ. ಈಗ ನನ್ನ ಮಗನಿಗೆ MLC, ನನಗೆ ರಾಜ್ಯಪಾಲ ಆಫರ್ ಕೊಟ್ಟಿದ್ದಾರೆ. ನನಗೆ ಸ್ಥಾನಮಾನ ಮುಖ್ಯ ಅಲ್ಲ, ಪಕ್ಷ ಉಳಿಯಬೇಕು ಅಷ್ಟೇ. ರಾಘವೇಂದ್ರ ಹಾಲಪ್ಪ ವಿರುದ್ಧ ಕಾರ್ಯಕರ್ತರು ಬೇಸರ ಇದೆ. ನಾನು ಲೋಕಸಭೆಗೆ ಬಂಡಾಯವಾಗಿ ನಿಲ್ಲೋದು ಪಕ್ಕ ಅಂತ ಶಿವಮೊಗ್ಗದಲ್ಲಿ ಬೆಂಬಲಿಗರ ಮುಂದೆ ಈಶ್ವರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಲಿಂಗಾಯತರು, ಒಕ್ಕಲಿಗರು, ಹಿಂದುಳಿದವರು, ದಲಿತರು ಅಲ್ಲ, ತನ್ನ ಮಗ ಆಗ್ಬೇಕು. ಆ ವ್ಯವಸ್ಥೆ ವಿರುದ್ಧ ನಾವು ಹೋರಾಟ ಮಾಡ್ತಿರೋದು. ನನಗೆ 100% ವಿಶ್ವಾಸ ಇದೆ. ಈ ಚುನಾವಣೆ ಮುಗಿತಿದ್ದಂಗೆನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಜಯ ಆಗ್ತಿದ್ದಂಗೆನೆ ವಿಜೇಂದ್ರ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ನಮ್ಮೆಲ್ಲ ಕಾರ್ಯಕರ್ತರು ಜಯ ಆಗ್ತಿದ್ದಂಗೆನೆ ವಿಜೇಂದ್ರ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಈಗ 4 ದಿನದಿಂದ ಅನೇಕ ದೊಡ್ಡವರು ಬಂದು ಹೇಳ್ತಿದ್ದಾರೆ, ಇನ್ನು ಜೂನ್ಗೆ 3 ಸ್ಥಾನ ವಿಧಾನ ಪರಿಷತ್ ನಮಗೆ ಸಿಗತ್ತೆ. 66 ಜನ MLAಗಳಿದಾರಲ್ಲ, ಸಿಗತ್ತೆ. 1 MLC-ನ ಕಾಂತೇಶಿ ಮಾಡ್ತೀವಿ, ನೀವು ಒಪ್ಕೋಬೇಕು. ಅಲ್ಲಲ್ಲ, ಗ್ಯಾರಂಟಿ ಅಂದ್ರೂ ಒಪ್ಪಲ್ಲ ಅಂದೆ ನಾನು. ಯಾಕಂದ್ರೆ ಈಗ ರಾಜ್ಯದಲ್ಲಿ ಒಂದು MLC ಮಾಡಿದ್ರು ಅದಕ್ಕೋಸ್ಕರ ವಾಪಸ್ ತಗೊಂಡ್ಬಿಡ್ರಿ ಈಶ್ವರಪ್ಪ. ಇದಕ್ಕೋಸ್ಕರ ಹೋರಾಟ ಮಾಡ್ಬೇಕಿತ್ತ? ಅದಾದ್ಮೇಲೆ ಸುದ್ದಿ ಶುರು ಆಯ್ತು, ಈಶ್ವರಪ್ಪನವರಿಗೆ ಗವರ್ನರ್ ಮಾಡ್ಬಿಡ್ತೀವಿ. ನಾನು ಅದಕ್ಕೋಸ್ಕರ ಹೇಳ್ತೀನಲ್ಲ, ಯಾವ ಸ್ಥಾನಮಾನ ಕೊಟ್ಟರು ಕೂಡ ನನ್ನ ಮಾನವನ್ನು ನಾನು ಕಳ್ಕೊಳಕ್ ತಯಾರಿಲ್ಲ, ನನ್ನ ಪಕ್ಷವನ್ನು ಕಳ್ಕೊಳಕ್ ತಯಾರಿಲ್ಲ. ಅದಕ್ಕೋಸ್ಕರ ಸ್ಪರ್ಧೆ ಮಾಡೋದು ಖಾತ್ರಿ. ನಾಮಿನೇಷನ್ ದಿನ ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಕ್ ಹೊರಟಿರೋದು ನಾವು. ಇದು ಶಿವಮೊಗ್ಗ ನಗರ ಅಲ್ಲ, ಜಿಲ್ಲೆ ಅಲ್ಲ, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಈಶ್ವರಪ್ಪ ಗೆಲ್ತಾರೆ ಅಂತ ಒಂದು ಸೂಚನೆ ಇದೆ. ಆಶ್ಚರ್ಯ ಆಗಿತ್ತು ಅಂದ್ರೆ ನಮ್ಮ ಹತ್ರ 10 ನಿಮಿಷ ಮಾತಾಡ್ಬೇಕು ಅಂತ ಒಂದು ಮನೆಗೆ ಕರ್ಕೊಂಡು ಹೋದ್ರು. ಏನೇನು ತೊಂದರೆಗಳು ನಾವು ರಾಘವೇಂದ್ರನಿಂದ ಮತ್ತು ಹರತಾಳ ಹಾಲಪ್ಪನಿಂದ ನಾವು ಅನುಭವಿಸಿದ್ದೀವಿ ಅನ್ನೋದನ್ನ ಅವ್ರ ಕತೆ ಹೇಳ್ತಾ ಹೋದ್ರು. ಕಣ್ಣ ನೀರ್ ಹಾಕ್ತಾರೆ. 2 ಕಾರ್ಪೊರೇಟರ್ ಇದ್ರು, ಹೆಣ್ಮಕ್ಳು.